ಶ್ರೀಮಾತೆ ಶಾರದಾದೇವಿ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಕ್ತರೊಡನೆ ಕಾಮರಾಪುರದಲ್ಲಿ ಶ್ರೀಮಾತೆಯವರ ದಾರುಣ ಜೀವನದ ಸುದ್ದಿ ಬಹಳ ದಿನಗಳ ಮೇಲೆ ಕಲ್ಕತ್ತೆಗೆ ತಲುಪಿತು. ಆಗ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರೆಲ್ಲ ಪರಿವ್ರಾಜಕರಾಗಿ ಬೇರೆ ಬೇರೆ ಕಡೆ ಅಲೆಯುತ್ತಿದ್ದುದರಿಂದ ಅವರಿಗೆ ಇದರ ಅರಿವೇ ಇರಲಿಲ್ಲ. ಭಕ್ತರೆಲ್ಲರೂ ಕೂಡಲೇ ಕಾರ್ಯೋನ್ಮುಖರಾದರು. ಕಲ್ಕತ್ತೆಯಲ್ಲಿಯೇ ಅವರನ್ನು ಇರಿಸಿಕೊಳ್ಳುವ ವ್ಯವಸ್ಥೆ ಮಾಡಿ ಶ್ರೀಮಾತೆಯವರನ್ನು ಅಲ್ಲಿಗೆ ಬಂದಿರಲು ಪ್ರಾರ್ಥಿಸಿದರು. ಆದರೆ ಅವರ ಪ್ರಾರ್ಥನೆಗೆ ಒಪ್ಪುವುದಕ್ಕೆ ಒಂದು ಮುಖ್ಯ ಆತಂಕವಿತ್ತು. ಅದು ಹೇಗೆ ಪರಿಹಾರವಾಯಿತೆಂಬುದನ್ನು ಶ್ರೀಮಾತೆಯವರ ಮಾತಿನಲ್ಲೇ ಕೇಳೋಣ. ಠಾಕೋರರು ಹೊರಟು ಹೋದ ಮೇಲೆ ನಾನು ಇಲ್ಲಿಗೆ ಬಂದಿರಬೇಕೆಂದಾಗ ನಾನು ಕಾಮರಾಪುರದಲ್ಲಿದ್ದೆ. ಅಲ್ಲಿಯ ಅನೇಕರು ಹೇಳತೊಡಗಿದರು. ಅವರೆಲ್ಲ ಅಲ್ಪ ವಯಸ್ಸಿನವರು, ಅವರ ಜೊತೆ ಹೋಗಿ ಹೇಗಿರುವುದು ಎಂದು. ನನಗೆ ಗೊತ್ತಿತ್ತು ನಾನಿರಬಲ್ಲೆ ಎಂದು. ಆದರೂ ಸಮಾಜದ ಮಾತಿಗೂ ಮನ್ನಣೆ ನೀಡಬೇಕಲ್ಲ. ನಾನು ಅನೇಕರನ್ನು ವಿಚಾರಿಸಿದೆ. ಕೆಲವರು ಹೇಳಿದರು, ಹೋಗದೆ ಮತ್ತಿನ್ನೇನು, ಅವರೆಲ್ಲ ಶಿಷ್ಯರಲ್ಲವೇ ಎಂದು. ಎಲ್ಲರ ಅಭಿಪ್ರಾಯವನ್ನೂ ಕೇಳಿದೆ. ನಮ್ಮ ಹಳ್ಳಿಯಲ್ಲಿ ಒಬ್ಬಳು ವೃದ್ಧ ವಿಧವೆ ಇದ್ದಳು. ಹಳ್ಳಿಯಲ್ಲಿ ಅವಳ ಮಾತಿಗೆ ಬಹಳ ಬೆಲೆ. ಕಾರಣ ಅವಳು ತುಂಬಾ ಬುದ್ಧಿವಂತಳು ಮತ್ತು ಸಚ್ಚಾರಿತ್ರ್ಯ ಸಂಪನ್ನಳು. ಕೊನೆಗೆ ಅವಳಲ್ಲಿಗೆ ಹೋಗಿ ಕೇಳಿದೆ, ಇದೇನಮ್ಮ, ನೀನು ಖಂಡಿತ ಹೋಗಬಹುದು. ಅವರೆಲ್ಲ ಶಿಷ್ಯರು, ನಿನ್ನ ಮಕ್ಕಳಿದ್ದಂತೆ. ಈ ವಿಷಯದಲ್ಲಿ ಎರಡನೆಯ ಮಾತೇ ಇಲ್ಲ. ನೀನು ಹೋಗಲೇಬೇಕು ಎಂದು ಸ್ಪಷ್ಟವಾಗಿ ನುಡಿದಳು. ಈ ಮಾತನ್ನು ಉಳಿದವರೆಲ್ಲರೂ ಒಪ್ಪಿದರು. ಅನಂತರ ನಾನು ಬಂದೆ. 1888 ಮೇನಲ್ಲಿ ಶ್ರೀಮಾತೆಯವರು ಕಲ್ಕತ್ತೆಯ ಬಲರಾಮ ಬೋಸನ ಮನೆಗೆ ಬಂದರು. ಈ ಸಂದರ್ಭದಲ್ಲಿ ಒಂದು ಮುಖ್ಯ ಘಟನೆ ನಡೆಯಿತು. ಒಂದು ದಿನ ಅವರು ಬಲರಾಮನ ಮನೆಯ ಮಹಡಿಯ ಮೇಲೆ ಧ್ಯಾನಕ್ಕೆ ಕುಳಿತಿರುವಾಗ ಸಮಾಧಿಗೆ ಹೋದರು. ಸಮಾಧಿಯಿಂದ ಕೆಳಗಿಳಿದ ಮೇಲೆ ಅವರು ಯೋಗಿನ್ಮಾಳಿಗೆ ಹೇಳಿದರು. ಎಲ್ಲೋ ಬಹುದೂರ ಹೋಗಿದ್ದಂತೆ ಅನಿಸಿತು. ಎಲ್ಲರೂ ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆಗ ನನ್ನ ರೂಪ ಬಹು ಸುಂದರ. ಅಲ್ಲಿ ಠಾಕೋರರಿದ್ದರು. ಪರಮಾದರದಿಂದ ನನ್ನನ್ನು ಠಾಕೋರರು ಹತ್ತಿರ ಕುಳ್ಳಿರಿಸಿದರು. ಆ ಆನಂದವನ್ನು ನಾನು ಹೇಗೆ ಬಣ್ಣಿಸಲಿ? ನನಗೆ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ನೋಡಿದೆ. ನನ್ನ ದೇಹ ಬಿದ್ದುಕೊಂಡಿದೆ. ಆಗ ನನಗನಿಸಿತು, ಹೇಗಪ್ಪ ಈ ಹೊಲಸು ದೇಹವನ್ನು ಪ್ರವೇಶಿಸುವುದು ಎಂದು. ಅದರೊಳಗೆ ಮತ್ತೆ ಪ್ರವೇಶಿಸಲು ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಬಹಳ ಹೊತ್ತಿನ ನಂತರ ಅದನ್ನು ಪ್ರವೇಶಿಸಲು ಸಾಧ್ಯವಾಯಿತು. ಆಗ ದೇಹಕ್ಕೆ ಪ್ರಜ್ಞೆ ಬಂತು. ಶ್ರೀಮಾತೆಯವರ ಜೀವನದಲ್ಲಿ ನಮಗೆ ಕಂಡುಬರುವಂತೆ ಇಂತಹ ಘಟನೆಗಳು ಅಪರೂಪವಾದರೂ ಇವು ಅವರ ಅಂತಃಸತ್ವದ ಪ್ರತೀಕಗಳಾಗಿವೆ. ಏಕಾಗ್ರತೆ, ಧ್ಯಾನ, ಸಮಾಧಿಗಳು ಅವರಿಗೆ ಎಷ್ಟು ಸಹಜವಾಗಿದ್ದವೆಂಬುದನ್ನು ತೋರಿಸುತ್ತವೆ. ಕೆಲವು ದಿನಗಳಲ್ಲಿಯೇ ಭಕ್ತರು ಬೇಲೂರಿನ ನೀಲಾಂಬರ ಬಾಬುವಿನ ಮನೆಯನ್ನು ಗೊತ್ತುಪಡಿಸಿ ಶ್ರೀಮಾತೆಯವರನ್ನು ಅಲ್ಲಿಗೆ ಕರೆದುಕೊಂಡು ಹೋದರು. ಅಲ್ಲಿ ಅವರು ಸುಮಾರು 6 ತಿಂಗಳಿದ್ದರು. ಯೋಗಿನ್ಮ ಮತ್ತು ಗೋಲಾಪ್ಮ ಅವರು ಶ್ರೀಮಾತೆಯವರೊಡನೆ ವಾಸಿಸುತ್ತಿದ್ದರು. ಸನ್ಯಾಸಿ ಭಕ್ತರು ಅವರ ಸೇವೆ ಮಾಡುತ್ತಿದ್ದರು. ಒಂದು ದಿನ ಶ್ರೀಮಾತೆಯವರು ಮನೆಯ ಮೇಲ್ಛಾವಣಿಯ ಮೇಲೆ ಕುಳಿತು ಧ್ಯಾನಸ್ಥರಾಗಿದ್ದಾರೆ ತಮ್ಮ ಸಂಗಡಿಗರೊಡನೆ. ಸ್ವಲ್ಪ ಹೊತ್ತಿನಲ್ಲಿ ಸಂಗಡಿಗರು ಧ್ಯಾನವನ್ನು ಮುಗಿಸಿ ಎದ್ದು ನೋಡಿದಾಗ ಶ್ರೀಮಾತೆಯವರ ದೇಹ ಸ್ಪಂದಹೀನವಾಗಿದೆ. ಗಾಢ ಸಮಾಧಿಯಲ್ಲಿ ಅವರು ಮುಳುಗಿದ್ದರು. ಸ್ವಲ್ಪ ಹೊತ್ತಿನ ನಂತರ ಅರ್ಥ ಬಾಹ್ಯ ದೇಶೀಯ ಸ್ಥಿತಿಯಲ್ಲಿ ಅವರು ಹೇಳತೊಡಗಿದರು, ಓ ಯೋಗಿನ್, ನನ್ನ ಕೈಯಲ್ಲಿ ಕಾಲು ಎಲ್ಲಿ ಎಂದು. ಸಂಗಡಿಗರು ಅವರ ಕೈಕಾಲುಗಳನ್ನು ಮುಟ್ಟಿ ತೋರಿಸುತ್ತಾ, ನೋಡು, ಇದೇ ಕಾಲು, ಇದೇ ಕೈ ಎಂದು ಹೇಳಿದರು. ಆಗಲೂ ಅವರಿಗೆ ದೇಹ ಪ್ರಜ್ಞೆ ಬರಲು ಬಹಳ ಹೊತ್ತು ಹಿಡಿಯಿತು. ನೀಲಾಂಬರ ಬಾಬುವಿನ ಮನೆಯ ವಾಯುದೆ ಮುಗಿದ ಮೇಲೆ ಶ್ರೀಮಾತೆಯವರು ಮತ್ತೆ ರಾಮ್ ಬಾಬುವಿನ ಮನೆಗೆ ಹಿಂದಿರುಗಿದರು. ಇಲ್ಲಿ 2-3 ದಿನಗಳಿದ್ದು 1888 ನವೆಂಬರ್ ಪ್ರಾರಂಭದಲ್ಲಿ ಪೂರಿ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದರು.
ಶ್ರೀ ಮಾತೆಯವರ ಜೊತೆ ಸ್ವಾಮಿ ಬ್ರಹ್ಮಾನಂದ, ಯೋಗಾನಂದ, ಶಾರದಾನಂದ ಇವರುಗಳೂ ಸೇರಿದಂತೆ ಅನೇಕ ಭಕ್ತರು ಹೊರಟರು. ಶ್ರೀರಾಮಕೃಷ್ಣರು ಪೂರಿಗೆ ಹೋಗದಿದ್ದುದರಿಂದ ಶ್ರೀ ಮಾತೆಯವರು ಅವರ ಭಾವಚಿತ್ರವನ್ನು ಬಟ್ಟೆಯ ಸಂದಿಯಲ್ಲಿಟ್ಟುಕೊಂಡು ಹೋಗಿ ಅದಕ್ಕೆ ಜಗನ್ನಾಥನ ದರ್ಶನ ಮಾಡಿಸಿದರು. ಛಾಯಾ ಕಾಯ ಸಮಾನವೆಂಬ ವಿಶ್ವಾಸ ಅವರಿಗಿತ್ತು. ಜಗನ್ನಾಥನ ದರ್ಶನವಾದ ಮೇಲೆ ಅವರು ಹೇಳಿದರು, ಜಗನ್ನಾಥನು ಪುರುಷ ಸಿಂಹನಂತೆ ರತ್ನ ಪೀಠದ ಮೇಲೆ ಕುಳಿತಿರುವುದನ್ನು ಕಂಡೆ. ನಾನು ದಾಸಿಯಾಗಿ ಅವನ ಸೇವೆ ಮಾಡುತ್ತಿದ್ದೆ. ಇನ್ನೊಂದು ಸಂದರ್ಭದಲ್ಲಿ ಜಗನ್ನಾಥನು ಸ್ವಪ್ನದಲ್ಲಿ ಶಿವನ ರೂಪದಲ್ಲಿ ದರ್ಶನವಿತ್ತನೆಂದು ಹೇಳಿರುವುದು. ಪುರಿಯಲ್ಲಿ ಶ್ರೀ ಮಾತೆಯವರು ಬಲರಾಮ್ ಬೋಸನ ಕುಟುಂಬಕ್ಕೆ ಸೇರಿದ ಮನೆಯಲ್ಲಿ ತಂಗಿದರು. ಆ ಕುಟುಂಬದ ಗೌರವಕ್ಕನುಗುಣವಾಗಿ ಗುರುಪತ್ನಿಯನ್ನು ಪಲ್ಲಕ್ಕಿಯಲ್ಲಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕೆಂದು ಕುಟುಂಬದ ಪಂಡ ಗೋವಿಂದ ಶಿಂಗಾರಿ ನಿರ್ಧರಿಸಿದ. ಆದರೆ ಶ್ರೀಮಾತೆಯವರು ಅದಕ್ಕೊಪ್ಪದೆ, ಇಲ್ಲ ಗೋವಿಂದ, ನೀನು ದಾರಿಯನ್ನು ತೋರಿಸುತ್ತಾ ಮುಂದೆ ಹೋಗು. ನಾನು ದೀನಹೀನ ಪರಿಚಾಲಕಿಯಂತೆ ನಿನ್ನ ಹಿಂದೆ ಹಿಂದೆಯೇ ಬಂದು ಜಗನ್ನಾಥನ ದರ್ಶನ ಮಾಡುತ್ತೇನೆ ಎಂದು ಹೇಳಿ ತಮ್ಮ ವಿನಯ ಸೌಶೀಲ್ಯವನ್ನು ವ್ಯಕ್ತಪಡಿಸಿದರು. ನಿಜವಾಗಿಯೂ ಹಾಗೆಯೇ ಮಾಡಿದರು. ಪುರಿಯಲ್ಲಿ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನೂ ನೋಡಿದರು. ಲಕ್ಷ್ಮೀ ದೇವಸ್ಥಾನದಲ್ಲಿ ಕುಳಿತು ದೀರ್ಘಕಾಲ ಧ್ಯಾನ ಮಾಡುತ್ತಿದ್ದರು. ಹೀಗೆ ಅವರು ಪುರಿಯಲ್ಲಿ 2 ತಿಂಗಳುಗಳಿದ್ದರು. ಪುರಿಯಿಂದ ಜನವರಿ 12, 1889 ಕಲ್ಕತ್ತೆಗೆ ಹಿಂದಿರುಗಿದರು. ಕೆಲವು ದಿನಗಳ ನಂತರ ಅವರು ಮತ್ತೆ ಕಾಮರಾಪುರಕ್ಕೆ ಹೋಗಿ ಸುಮಾರು 9 ತಿಂಗಳುಗಳು ಅಲ್ಲಿದ್ದರು. ಅವರು ಕಲ್ಕತ್ತೆಗೆ ಮರಳಿ ಬಂದಾಗ ಭಕ್ತರು ಅವರಿಗಾಗಿ ಬೇಲೂರಿನಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡರು. ಅಲ್ಲಿ ಸ್ವಲ್ಪ ಕಾಲವಿದ್ದು 1890 ಮಾರ್ಚ್ 4 ಕಂಬೋಲಿಯೋಟೋಲಾದಲ್ಲಿನ ಮಾಸ್ಟರ್ ಮಹಾಶಯನ ಮನೆಗೆ ಹೋದರು. ಅಲ್ಲಿಂದ ಅದೇ ತಿಂಗಳು 25 ಸ್ವಾಮಿ ಅದ್ವೈತಾನಂದರೊಡನೆ ಗಯಗೆ ಯಾತ್ರೆ ಹೊರಟರು. ಶ್ರೀರಾಮಕೃಷ್ಣರು ತಮ್ಮ ತಾಯಿಯವರು ತೀರಿಕೊಂಡಾಗ ಗಯಗೆ ಹೋಗಿ ವಿಷ್ಣು ಪಾದದಲ್ಲಿ ವೃದ್ಧೆಯ ಸಲುವಾಗಿ ಪಿಂಡದಾನ ಮಾಡಬೇಕೆಂದು ಶ್ರೀಮಾತೆಯವರಿಗೆ ಆದೇಶವಿತ್ತಿದ್ದರು. ಅದನ್ನೀಗ ಅವರು ಪೂರ್ಣಗೊಳಿಸಿದರು. ಇದೇ ಸಂದರ್ಭದಲ್ಲಿಯೇ ಶ್ರೀಮಾತೆಯವರು ವೈದ್ಯನಾಥ ಮತ್ತು ಬೋಧಗಯೆ ಈ ಕ್ಷೇತ್ರಗಳಿಗೂ ಭೇಟಿಯಿತ್ತರು. ತಮ್ಮ ಈ ಯಾತ್ರೆಯನ್ನು ಮುಗಿಸಿ ಏಪ್ರಿಲ್ 2 ಮಾಸ್ಟರ್ ಮಹಾಶಯನ ಮನೆಗೆ ಬಂದರು. ಅಷ್ಟು ಹೊತ್ತಿಗೆ ಸರಿಯಾಗಿ ಬಲರಾಮ್ ಬೋಸನಿಗೆ ಪ್ರಾಣಾಂತಿಕ ಕಾಯಿಲೆ ಶುರುವಾಯಿತು. ಪರಿಸ್ಥಿತಿ ಚಿಂತಾಜನಕವಾಯಿತು. ಶ್ರೀಮಾತೆಯವರು ಕೂಡಲೇ ಅವನ ಮನೆಗೆ ಹೋದರು. ಕೆಲವೇ ದಿನಗಳಲ್ಲಿ ರೋಗ ಉಲ್ಬಣವಾಗಿ ತಾಯಿಯ ಪುಣ್ಯ ಸನ್ನಿಧಿಯಲ್ಲಿ ತನ್ನ ದೇಹವನ್ನಗಲಿ ಪುಣ್ಯಧಾಮವನ್ನೈದನು. 1 ತಿಂಗಳ ನಂತರ ಬೇಲೂರಿನ ಇನ್ನೊಂದು ಬಾಡಿಗೆಯ ಮನೆಗೆ ಅವರನ್ನು ಕರೆದುಕೊಂಡು ಹೋದರು ಭಕ್ತರು. ಇದೇ ಸಂದರ್ಭದಲ್ಲಿಯೇ ಸ್ವಾಮಿ ವಿವೇಕಾನಂದರಲ್ಲಿ ಸತ್ಯಾನ್ವೇಷಣೆಗಾಗಿ ಎಲ್ಲವನ್ನೂ ತ್ಯಜಿಸಿ ಬಹುದೂರ ಹೊರಟು ಹೋಗಬೇಕೆಂಬ ಪ್ರಬಲಾಕಾಂಕ್ಷೆ ಉಂಟಾಯಿತು. ಆದರೆ ಹೊರಡುವ ಮುನ್ನ ಶ್ರೀಮಾತೆಯವರ ಆಶೀರ್ವಾದವನ್ನು ಪಡೆಯುವುದು ಯುಕ್ತವೆಂದು ಅವರಿಗನಿಸಿತು. ಒಂದು ದಿನ, ತಾಯಿ, ನಾನು ನಿಜವಾದ ಮನುಷ್ಯನಾಗಿ ಹಿಂದಿರುಗಬಲ್ಲೆನಾದರೆ ಮಾತ್ರ ಹಿಂದಿರುಗುತ್ತೇನೆ, ಇಲ್ಲವಾದರೆ ಇದೇ ಕೊನೆಯ ಭೇಟಿ. ಶ್ರೀಮಾತೆಯವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಲು ಸ್ವಾಮೀಜಿ ಹೇಳಿದರು, ಇಲ್ಲ ಇಲ್ಲ, ನಿಮ್ಮ ಆಶೀರ್ವಾದದಿಂದ ನಾನು ಬೇಗನೆ ಬಂದು ಬಿಡುತ್ತೇನೆ. ಮಗನ ವ್ಯಾಕುಲತೆಯನ್ನು ಅರ್ಥ ಮಾಡಿಕೊಂಡರು ಶ್ರೀಮಾತೆಯವರು. ಅವರ ದಿವ್ಯ ದೃಷ್ಟಿಗೆ ಹೊಳೆಯಿತು ಸ್ವಾಮೀಜಿಗೆ ಅತ್ಯುಜ್ವಲ ಭವಿಷ್ಯವಿದೆ ಎಂದು. ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಅವರನ್ನು ಹೃತ್ಪೂರ್ವಕ ಆಶೀರ್ವದಿಸಿ ಹೊರಡುವ ಮುನ್ನ ನಿನ್ನ ತಾಯಿಯನ್ನೊಮ್ಮೆ ನೋಡುವುದಿಲ್ಲವೇ ಎಂದು ಕೇಳಿದರು. ತಾಯಿ, ನೀವೇ ನನ್ನ ತಾಯಿ ಎಂದರು ಸ್ವಾಮೀಜಿ. ಅನಂತರ ಶ್ರೀಮಾತೆಯವರು ಸ್ವಾಮಿ ಅಖಂಡಾನಂದರನ್ನು ಆಶೀರ್ವದಿಸಿ ಹೇಳಿದರು, ನೋಡು ಮಗು, ನನ್ನ ಎಲ್ಲವನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇನೆ. ಪರ್ವತ ಜೀವನ ನಿನಗೆ ಒಗ್ಗಿ ಹೋಗಿದೆ. ನರೇನ್ ಉಪವಾಸವಿರದಂತೆ ನೋಡಿಕೊ. ಶ್ರೀಮಾತೆಯವರಿಗೀಗ ರಕ್ತಭೇದಿ ಶುರುವಾಯಿತು. ಚಿಕಿತ್ಸೆಗಾಗಿ ವರಾಹನಗರದ ಸೌರೀಂದ್ರ ಠಾಕೂರನ ಮನೆಗೆ ಕರೆದುಕೊಂಡು ಹೋಗಲಾಯಿತು. ರೋಗ ವಾಸಿಯಾಗಲು ಅವರು ಬಲರಾಮ್ ಬೋಸನ ಮನೆಗೆ ಹೋದರು. ಮತ್ತೆ ಕೆಲವು ದಿನಗಳಾದ ಮೇಲೆ ಅವರು 1890 ಅಕ್ಟೋಬರ್ನಲ್ಲಿ
ಕಾಮರಾಪುರದ ಮೂಲಕ ಜಯರಾಮ್ ಬಾಟಿಗೆ ಹೋದರು. ಶ್ರೀ ಮಾತೆಯವರು ಸೌರೀಂದ್ರನ ಮನೆಯಲ್ಲಿರುವಾಗಲೇ ಗಿರೀಶ್ ಚಂದ್ರ ಘೋಷ್ ಅವರನ್ನು ಪ್ರಥಮ ಬಾರಿಗೆ ಸಂಧಿಸಿದನು. ಮೊದಮೊದಲು ಅವನಿಗೆ ಶ್ರೀ ಮಾತೆಯವರ ದೈವತ್ವದ ಬಗ್ಗೆ ಶ್ರದ್ಧೆ ಇರಲಿಲ್ಲ. ಕೇವಲ ಗುರುಪತ್ನಿ ಎಂದಷ್ಟೇ ಗೌರವವಿತ್ತು. ಈ ವಿಷಯದಲ್ಲಿ ಅವನು ಇತರ ಅನೇಕ ಭಕ್ತರಲ್ಲಿ ಒಬ್ಬನಾಗಿದ್ದನು. ಅವನೇ ಹೇಳುವಂತೆ ನಾವು ಮೊದಲೇ ಅವರನ್ನು ಗುರುತಿಸಿದೆವೇನು? ಅನಂತರ ನಿರಂಜನ ನಮ್ಮ ಕಣ್ಣು ತೆರೆದನು. ಸ್ವಾಮಿ ನಿರಂಜನಾನಂದರು ಮುಚ್ಚು ಮರೆಯಿಲ್ಲದವರು. ತಾವು ಶ್ರೀ ಮಾತೆಯವರ ಶ್ರೇಷ್ಠತೆಯನ್ನು ಅರಿಯುವುದು ಮಾತ್ರವಲ್ಲದೆ ಇತರರೆಲ್ಲರಿಗೂ ಅದನ್ನು ಸಾರುತ್ತಾ ಹೋದರು. ಶ್ರೀ ಮಾತೆಯವರಲ್ಲಿ ದೈವತ್ವವನ್ನು ಗುರುತಿಸಿದಂದಿನಿಂದಲೇ ಗಿರೀಶ್ ಚಂದ್ರನ ಅವರ ಮೇಲಿನ ಭಕ್ತಿ ಪರಾಕಾಷ್ಠೆಯನ್ನು ಮುಟ್ಟಿತು. ಈ ಕೆಳಗಿನ ಘಟನೆಯಿಂದ ಇದು ಸುಸ್ಪಷ್ಟವಾಗುವುದು. ಒಂದು ದಿನ ಗಿರೀಶನ ಪತ್ನಿ ಶ್ರೀ ಮಾತೆಯವರನ್ನು ತೋರಿಸಿ ಪತಿಗೆ ಹೇಳಿದಳು, ನೋಡಿಯಲ್ಲಿ ಶ್ರೀ ಮಾತೆ ಆ ಮನೆಯ ಚಾವಣಿಯಲ್ಲಿ ಓಡಾಡುತ್ತಿದ್ದಾರೆ. ಗಿರೀಶ್ ಚಂದ್ರ ಘೋಷ್ ಕೂಡಲೇ ಮುಖ ತಿರುಗಿಸಿ, ಇಲ್ಲ ಇಲ್ಲ, ನನ್ನದು ಪಾಪನೇತ್ರ, ಈ ರೀತಿ ಕದ್ದು ಶ್ರೀ ಮಾತೆಯವರನ್ನು ನೋಡಲಾರೆ ಎಂದು ಹೇಳಿ ಕೆಳಗಿಳಿದು ಹೋದನು. ಈಗ ಸೌರೀಂದ್ರನ ಮನೆಗೆ ಬರುವಾಗ ತನ್ನ ಕಿರಿಯ ಮಗನನ್ನು ಕರೆದುಕೊಂಡು ಬಂದಿದ್ದನು. ಅದಕ್ಕಿನ್ನು 3 ವರ್ಷ ವಯಸ್ಸು. ಮಾತನಾಡಲು ಬರುತ್ತಿರಲಿಲ್ಲ. ಆ ಮಗುವಿಗೆ ಶ್ರೀ ಮಾತೆಯವರನ್ನು ನೋಡಬೇಕೆಂಬ ತೀವ್ರ ಹಂಬಲ. ಶ್ರೀ ಮಾತೆಯವರಿದ್ದ ಮಹಡಿಯ ಕಡೆ ಕೈ ತೋರಿಸಿ ಹೂ ಹೂ ಎನ್ನುತ್ತಿತ್ತು. ಸೇವಕನೊಬ್ಬನು ಅದರ ಇಂಗಿತವನ್ನು ಅರ್ಥ ಮಾಡಿಕೊಂಡು ಮಗುವನ್ನು ಮೇಲೆ ಶ್ರೀ ಮಾತೆಯವರೆಡೆಗೆ ಕರೆದುಕೊಂಡು ಹೋಗಲು ಅದು ಶ್ರೀ ಮಾತೆಯವರ ಪಾದವನ್ನು ಸ್ಪರ್ಶಿಸಿ ಪ್ರಣಾಮ ಮಾಡಿತು. ಕೆಳಗೆ ಬಂದ ಮೇಲೆ ತಂದೆಯನ್ನು ಮೇಲೆ ಹೋಗಿ ಶ್ರೀ ಮಾತೆಯವರಿಗೆ ಪ್ರಣಾಮ ಮಾಡಲು ಒತ್ತಾಯಿಸಿತು. ಇಲ್ಲಪ್ಪ, ನಾನು ಶ್ರೀ ಮಾತೆಯವರನ್ನು ನೋಡುವುದಿಲ್ಲ, ನಾನು ಮಹಾಪಾಪಿ ಎಂದು ಹೇಳಿ ಕಣ್ಣೀರು ಸುರಿಸಿದನು. ಆದರೆ ಆ ಮಗು ಬಿಡಲೊಲ್ಲದು. ಆಗ ಆ ಮಗುವನ್ನು ಎತ್ತಿಕೊಂಡು ಮೇಲೆ ಹೋದನು. ಇಡೀ ದೇಹ ಕಂಪಿಸುತ್ತಿದೆ, ಕಣ್ಣಿನಿಂದ ಅಶ್ರುಧಾರೆ ಸುರಿಯುತ್ತಿದೆ. ಹೋದವನೇ ಶ್ರೀ ಮಾತೆಯವರ ಚರಣಗಳಿಗೆ ಉದ್ದಂಡವೆರಗಿ ಹೇಳಿದನು, ತಾಯಿ, ಈ ಮಗುವಿನಿಂದಾಗಿ ನಿನ್ನ ಶ್ರೀಚರಣದ ದರ್ಶನವಾಯಿತು ನನಗೆ. ಮಗುವಿನ ಆಯಸ್ಸೂ ಅಷ್ಟೇ, ಅದರ ಕೆಲಸ ತೀರಿತು. ಈ ಘಟನೆಯಾದ ಕೆಲವೇ ದಿನಗಳಲ್ಲಿ ಅದು ದೇಹ ಬಿಟ್ಟಿತು. ಮತ್ತೆ ಕೆಲ ಕಾಲಾನಂತರ 1891ರಲ್ಲಿ ಗಿರೀಶ್ ಪುತ್ರ ಶೋಕವನ್ನು ಮರೆಯಲು ಶ್ರೀ ಮಾತೆಯವರೆಡೆಗೆ ಹೋದನು. ಆಗ ಅವರು ಜಯರಾಮ್ ಬಾಟಿಯಲ್ಲಿದ್ದರು. ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿಯೇ ಶ್ರೀ ಮಾತೆಯವರಿಗೆ ಪ್ರಣಾಮ ಮಾಡಲು ಅವರಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಹೋದನು. ಭಾವೋದ್ವೇಗದಿಂದ ದೇಹ ಕಂಪಿಸುತ್ತಿತ್ತು. ಶ್ರೀ ಮಾತೆಯವರ ಚರಣಕ್ಕೆರಗಿ ತಲೆ ಎತ್ತಿದಾಗ ಶ್ರೀ ಮಾತೆಯವರ ಮುಖ ಕಾಣಿಸಿತು. ತನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ಅತ್ಯಾಶ್ಚರ್ಯದಿಂದ ಉದ್ಗಾರವೆಳೆದ, ಹಾ ತಾಯಿ, ನೀನು! ಈ ವಿಸ್ಮಯದ ಹಿನ್ನೆಲೆ ಇಂತಿದೆ. ಇದು ಬಹಳ ಹಿಂದಿನ ವಿಷಯ. ಆಗ ಗಿರೀಶ್ ಇನ್ನೂ ಯುವಕ, ಕಾಲರಾ ವ್ಯಾಧಿಯಿಂದ ನರಳುತ್ತಿದ್ದ. ಬದುಕುವ ಆಸೆಯೇ ಇರಲಿಲ್ಲ. ಇದ್ದಕ್ಕಿದ್ದಂತೆ ಅವನಿಗೊಂದು ಕನಸಾಯಿತು. ದಿವ್ಯ ಪ್ರಭೆಯಿಂದ ಕೂಡಿದ ಮಾತೃರೂಪಿ ಸ್ತ್ರೀಯೊಬ್ಬಳು ಮಹಾಪ್ರಸಾದವನ್ನು ತಂದು ಅವನ ಬಾಯಲ್ಲಿರಿಸಿ ತಿನ್ನು ಎಂದಳು. ಅವಳು ಕೆಂಪು ಅಂಚಿನ ಸೀರೆಯುಟ್ಟಿದ್ದಳು. ದೇಹ ಅಲೌಕಿಕ ಜ್ಯೋತಿಯಿಂದ ಬೆಳಗುತ್ತಿತ್ತು. ಮುಖದಲ್ಲಿ ಅಪೂರ್ವ ಮಂದಹಾಸ. ಪ್ರಸಾದ ತುಂಬಾ ರುಚಿಯಾಗಿತ್ತು. ಅದನ್ನು ತಿನ್ನುತ್ತಿದ್ದಂತೆಯೇ ಸ್ವಪ್ನಭಂಗವಾಯಿತು. ಆದರೂ ಆ ದೇವಿ ಮೂರ್ತಿ ಅವನ ಕಣ್ಮುಂದೆ ಬೆಳಗುತ್ತಿತ್ತು. ಪ್ರಸಾದದ ರುಚಿ ಇನ್ನೂ ನಾಲಿಗೆಯಲ್ಲಿತ್ತು. ಕ್ರಮೇಣ ಅವನ ವ್ಯಾಧಿ ವಾಸಿಯಾಯಿತು. ಇಂದು ಶ್ರೀ ಮಾತೆಯವರ ಮುಖವನ್ನು ಪ್ರಥಮ ಬಾರಿಗೆ ನೋಡಿದಾಗ ತತ್ಕ್ಷಣ ಅವನಿಗೆ ಆ ಸ್ವಪ್ನ ನೆನಪಿಗೆ ಬಂತು. ಸ್ವಪ್ನದಲ್ಲಿ ಕಂಡ ಆ ದೇವಿಯ ಮುಖಕ್ಕೂ ಮತ್ತು ಶ್ರೀ ಮಾತೆಯವರ ಮುಖಕ್ಕೂ ಸಂಪೂರ್ಣ ಹೋಲಿಕೆಯಿತ್ತು. ಆಗ ಅವನಿಗನಿಸಿತು, ಈ ದೇವಿಯೇ ಇದುವರೆಗೂ ತನ್ನನ್ನು ರಕ್ಷಿಸಿಕೊಂಡು ಬಂದಿರುವಳೆಂದು. ಆದರೂ ತನ್ನ ಅನಿಸಿಕೆಯನ್ನು ದೃಢೀಕರಿಸಲು ಶ್ರೀ ಮಾತೆಯವರು ಹಿಂದೆ ಎಂದಾದರೂ ತನಗೆ ದರ್ಶನವಿತ್ತಿದ್ದರೇ ಎಂದು ಅವರನ್ನು ಪ್ರಶ್ನಿಸಿದ. ಅವರೂ ಹೌದೆಂದರು. ಆದರೂ ಅವನ ಸಂದೇಹ ಸಂಪೂರ್ಣ ಹೋಗಿರಲಿಲ್ಲ. ಇನ್ನೊಂದು ದಿನ ಶ್ರೀ ಮಾತೆಯವರನ್ನು ಕೇಳಿದ, ನೀನು ಯಾವ ರೀತಿಯ ತಾಯಿ ಎಂದು. ನಾನು ನಿನ್ನ ನಿಜವಾದ ತಾಯಿ. ನಾನು ಕೇವಲ ಗುರುಪತ್ನಿಯಲ್ಲ. ಯಾವುದೇ ಬಾಹ್ಯ ಸಂಬಂಧದಿಂದಾಗಲಿ ಬಾಯಿ ಮಾತಿನಿಂದಾಗಲಿ ನಾನು ನಿನ್ನ ತಾಯಿಯಲ್ಲ, ಆದರೆ ನಿಜವಾದ ತಾಯಿ.
ಅವರ ಮಾತಿನ ದೃಢತೆ ಅವನ ಸಂದೇಹವನ್ನು ದೂರ ಮಾಡಿತು. ಗಿರೀಶ್ ಚಂದ್ರ ಘೋಷ್ ಜಯರಾಮ್ ಬಾಟಿಯಲ್ಲಿ ಕೆಲವು ತಿಂಗಳುಗಳಿದ್ದನು. ನಗರದ ಗೊಂದಲವಿಲ್ಲದೆ, ಸಂಸಾರದ ಜಂಜಾಟಗಳಿಲ್ಲದೆ, ಹಳ್ಳಿಯ ಮುಕ್ತ ವಾತಾವರಣದಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಮಾತೆಯವರ ಮಾತೃವಾತ್ಸಲ್ಯದಿಂದ ಅವನ ಮನಸ್ಸಿಗೆ ಎಷ್ಟೋ ಶಾಂತಿ ಲಭಿಸಿತು. ಹಳ್ಳಿಯಲ್ಲಿ ಸ್ವತಂತ್ರವಾಗಿ ಓಡಾಡಿದನು. ಹಳ್ಳಿಗರೊಡನೆ ಆನಂದದಿಂದ ಬೆರೆತನು. ಹೊಟ್ಟೆ ತುಂಬಾ ಉಂಡನು. ಮನ ತುಂಬಾ ಮಾತೃಪ್ರೇಮವನ್ನು ಸವಿದನು. ಶ್ರೀಮಾತೆಯವರಿಗೆ ಈ ಪುತ್ರನ ಮೇಲೆ ಎಷ್ಟೊಂದು ಪ್ರೀತಿ. ಅವನಿಗೆ ಯಾವ ಅನಾನುಕೂಲವೂ ಆಗದಂತೆ ನೋಡಿಕೊಳ್ಳುತ್ತಿದ್ದರು. ಗಿರೀಶನಿಗೆ ಮುಂಜಾನೆ ಟೀ ಕುಡಿಯುವ ಹವ್ಯಾಸ. ಅದನ್ನು ಬಿಟ್ಟಿರಲು ಆಗುತ್ತಿರಲಿಲ್ಲ. ಹಳ್ಳಿಯಲ್ಲಿ ಹಾಲಿನ ಅಭಾವವಿರುವುದರಿಂದ ಶ್ರೀಮಾತೆಯವರು ಹುಡುಕಾಡಿ ಎಲ್ಲೋ ಸ್ವಲ್ಪ ಹಾಲನ್ನು ತರುತ್ತಿದ್ದರು. ಪ್ರತಿದಿನ ತನ್ನ ಹಾಸಿಗೆಯ ಮೇಲುಬಟ್ಟೆ ಅತ್ಯಂತ ಶುಭ್ರವಾಗಿರುವುದನ್ನು ಗಿರೀಶ್ ಗಮನಿಸಿದನು. ಮೊದಲು ಇದು ಯಾರ ಕೆಲಸವೆಂದು ತಿಳಿಯಲಿಲ್ಲ. ಆಮೇಲೆ ತಿಳಿಯಿತು. ಶ್ರೀಮಾತೆಯವರೇ ಪ್ರತಿನಿತ್ಯ ಇದನ್ನು ಸೋಪು ಹಾಕಿ ತೊಳೆಯುತ್ತಿದ್ದರೆಂದು. ಪ್ರತಿದಿನವೂ ಬಗೆ ಬಗೆಯ ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನು ಮಾಡಿ ಬಡಿಸುತ್ತಿದ್ದರು. ಗಿರೀಶ್ ಕಾಮರಾಪುರದಲ್ಲಿಯೂ ಕೆಲವು ದಿನಗಳಿದ್ದನು. ಶ್ರೀಮಾತೆಯವರು ಸಂಗಡ ಹೋಗಿದ್ದರು. ಶ್ರೀಮಾತೆಯವರೊಡನೆ ಸುದೀರ್ಘವಾಸ, ಜಯರಾಮ್ ಬಾಟಿ, ಕಾಮರಾಪುರಗಳ ಪವಿತ್ರ ವಾತಾವರಣ ಇವುಗಳ ಪ್ರಭಾವದಿಂದ ಗಿರೀಶ್ ಚಂದ್ರನ ವಿಚ್ಛಿದ್ರ ಮನಸ್ಸಿಗೆ ಅಪಾರ ಶಾಂತಿ ಲಭಿಸಿತು. ಅವನು ಕಲ್ಕತ್ತೆಗೆ ಹಿಂತಿರುಗುವಾಗ ಬೇರೆಯೇ ವ್ಯಕ್ತಿಯಾಗಿದ್ದನು. ಹೊಸ ಹುರುಪಿನಿಂದ ತನ್ನ ಕಲಾ ಕಾರ್ಯದಲ್ಲಿ ತೊಡಗಿದನು. 1891 ನವೆಂಬರ್ 10ರಲ್ಲಿ ನಡೆದ ಜಗದ್ದಾತ್ರಿಯ ಪೂಜೆಯ ಸಂದರ್ಭದಲ್ಲಿ ಶ್ರೀಮಾತೆಯವರು ಜಯರಾಮ್ ಬಾಟಿಯಲ್ಲಿಯೇ ಇದ್ದರು. ಸ್ವಾಮಿ ಶಾರದಾನಂದರು ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದಿದ್ದರು. ಅವರ ಜೊತೆ ಸನ್ಯಾಲ ಮಹಾಶಯ, ಹರಮೋಹನ ಮಿತ್ರ, ಕಾಶಿ ಕೃಷ್ಣ, ಗೋಲಾಪ್ಮ ಮತ್ತು ಯೋಗಿನ್ಮ ಇವರುಗಳೂ ಬಂದಿದ್ದರು. ಈಗ ಶ್ರೀಮಾತೆಯವರ ಮಾತೃತ್ವ ಪೂರ್ಣ ಭಾವದಲ್ಲಿ ಪ್ರಕಾಶಗೊಂಡಿತು. ಅವರ ಆದರಾತಿಥ್ಯವನ್ನು ಕಂಡು ಎಲ್ಲರ ಹೃದಯವೂ ಕರಗಿ ಹೋಯಿತು. ಎಲ್ಲರಿಗಿಂತಲೂ ಚಿಕ್ಕವನಾದ ಕಾಳಿಕೃಷ್ಣನ ಗಲ್ಲವನ್ನು ಮುಟ್ಟಿ ಪುತ್ರ ವಾತ್ಸಲ್ಯದಿಂದ ಚುಂಬಿಸಿದರು. ಅವನಿನ್ನು ಬಾಲಕನಾದುದರಿಂದ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದ. ಹಿರಿಯರಿಗೆ ಧೂಮಪಾನ ಮಾಡಲು ಒಳಗಿಂದ ಬೆಂಕಿ ತಂದು ಕೊಡುತ್ತಿದ್ದ. ಬೆಂಕಿಯನ್ನು ಮಗನ ಕೈಗೆ ನೇರವಾಗಿ ಕೊಡಬಾರದಾದುದರಿಂದ ಶ್ರೀಮಾತೆಯವರು ಅದನ್ನು ನೆಲದ ಮೇಲೆ ಇಡುತ್ತಿದ್ದರು ಮತ್ತು ಕಾಳಿಕೃಷ್ಣ ಅದನ್ನು ಚಿಮುಟದಿಂದ ಎತ್ತಿಕೊಂಡು ಹೋಗುತ್ತಿದ್ದ. ಶ್ಯಾಮ ಸುಂದರಿ ದೇವಿಯವರನ್ನು ಎಲ್ಲರೂ ಅಜ್ಜಿ ಎಂದು ಸಂಬೋಧಿಸುತ್ತಿದ್ದರು. ಅವರ ಸ್ವಭಾವ ಅತ್ಯಂತ ಸರಳ. ನಗು ನಗುತ್ತಲೇ ಎಲ್ಲ ಮನೆ ಕೆಲಸರಾರು ಬಂದರು ಅವರೆಲ್ಲರಿಗೂ ಅಜ್ಜಿಯ ಅಕ್ಕರೆ ಕಾದಿರುತ್ತಿತ್ತು. ಅವರು ಅಜ್ಜಿ ಎಂದು ಕರೆದಾಗ ಶ್ಯಾಮ ಸುಂದರಿ ದೇವಿಯವರಿಗೆ ಆಗುತ್ತಿದ್ದ ಆನಂದ ಅಷ್ಟಿಷ್ಟಲ್ಲ. ಅವರು ವರ್ಷವೆಲ್ಲ ತಮ್ಮ ಮೊಮ್ಮಕ್ಕಳಿಗಾಗಿ ಅವಶ್ಯಕ ವಸ್ತುಗಳನ್ನು ಸಂಗ್ರಹಿಸಿಡುತ್ತಿದ್ದರು. ನಮ್ಮದು ಭಕ್ತ ಭಗವಂತರ ಕುಟುಂಬ ಎಂದು ಹೇಳಿ ಹಿಗ್ಗುತ್ತಿದ್ದರು. ಕಾಳಿಕೃಷ್ಣ ಮತ್ತಿತರರು ಶ್ಯಾಮ ಸುಂದರಿ ದೇವಿಯವರಿಂದ ಶ್ರೀರಾಮಕೃಷ್ಣರ ಜೀವನಕ್ಕೆ ಸಂಬಂಧಿಸಿದ ಎಷ್ಟೋ ಘಟನೆಗಳನ್ನು ಸಂಗ್ರಹಿಸಿದರು. ಒಂದು ದಿನ ದೇಸ್ರಾದಿಂದ ಒಬ್ಬ ಬೈರಾಗಿ ಬಂದು ತಂತಿಯನ್ನು ಮೀಟುತ್ತಾ ಹಾಡಲಾರಂಭಿಸಿದರು. ಏನು ಸಂತಸದ ಸುದ್ದಿ! ಕಾಶಿಧಾಮದಿ ನೀನು ಅನ್ನಪೂರ್ಣೆಯು ಎನಿಸಿ ಮೆರೆಯುತ್ತಿಹೆಯಂತೆ. ಹೇಳುವುಮೇ, ಇದು ನಿಜವೇ? ಜನರಾಡುವಿ ಮಾತು. ಅಂದು ನೀ ಶಿವನ ಕರ ಪಿಡಿದಾಗ ಶಂಕರಿ, ಮುಷ್ಟಿ ಅನ್ನಕ್ಕೆ ಅವನು ಅಲೆವ ಕಡು ಭಿಕಾರಿ. ಇಂದವನು ಜಗದೀಶ, ನೀನು ವಿಶ್ವೇಶ್ವರಿ. ವಾಮ ಪಾರ್ಶ್ವದಿ ಅವನ ಬೆಳಗುತಿಹೆಯಂತೆ. ಹುಚ್ಚು ಶಿವ ದಿಗಂಬರ. ಅವನ ಮಾತನ್ನು ಕೇಳಿ ಎಷ್ಟು ನೊಂದೆನು ನಾನು. ಅದೇನೆಂತು ಹೇಳಲಿ? ಇಂದವನ ದರ್ಶನಕ್ಕೆ ಕಾದಿಹರು ಬಾಗಿಲಲ್ಲಿ ಇಂದ್ರಚಂದ್ರರು. ಮತ್ತೆ ಯಮನವನ ಆಣತಿಗೆ. ಗಿರಿಶಿಖರದಲ್ಲಿದ್ದ ತಿರಿದುಂಡು ಬದುಕಿದ್ದ ಇಂದವನ ನೋಡಿದರೆ ಕುಬೇರಗೂ ಬೆರಗು. ಇನ್ನಿತು ಸಂಪದ ಇವಗೆ ಬಂದುದೆಲ್ಲಿಂದೆಂದು ಇದು ನಿನ್ನ ಕೈ ಹಿಡಿದ ಫಲವೇನೂ ಹೇಳು.
ಶಂಕರಿಯ ಐಸಿರಿಯು ಮಿತಿಮೀರಿ ತೆನಿಸುವುದು ಇಲ್ಲವಾದರೆ ಗೌರಿಂಗೇಕಿಂತು ಗರ್ವವಲ್ಲ. ತನ್ನ ಮಗ ರಾಧಿಕನ ಕರೆಗೆ ಕಿವಿಗೊಡದೆಯೇ ಎತ್ತಲೋ ಮುಖ ಮಾಡಿ ಕುಳಿತಿಹಳು ತಾಯಿ. ಈ ಹಾಡಿನ ಭಾವಕ್ಕೂ ಶ್ರೀಮಾತೆಯವರ ಜೀವನಕ್ಕೂ ತುಂಬಾ ಸಾಮ್ಯತೆ ಇತ್ತು. ಎಲ್ಲರೂ ಮುಗ್ಧರಾಗಿ ಕೇಳತೊಡಗಿದರು. ಯೋಗಿನ್ಮ ಮತ್ತು ಗೋಲಾಪ್ಮ ಅವರ ಅನುರೋಧಾನುಸಾರ ಬೈರಾಗಿ ಮತ್ತೊಮ್ಮೆ ಆ ಹಾಡನ್ನು ಹಾಡಿದ. ಅವನು ತಮ್ಮ ಪಾಲಿನ ಭಿಕ್ಷೆಯನ್ನು ಪಡೆದು ಹೊರಟು ಹೋದ ಮೇಲೆ ಶ್ಯಾಮಸುಂದರಿ ದೇವಿ ಹೇಳಿದರು, ಹೌದು, ಆಗ ಎಲ್ಲರೂ ನನ್ನ ಅಳಿಯನನ್ನು ಹುಚ್ಚ ಎನ್ನುತ್ತಿದ್ದರು. ಶಾರದೆಯ ದೌರ್ಭಾಗ್ಯಕ್ಕೆ ಅನುಕಂಪ ವ್ಯಕ್ತಪಡಿಸುತ್ತಿದ್ದರು. ಏನೇನೋ ಹೇಳುತ್ತಿದ್ದರು. ಮನಸ್ಸಿಗೆ ಎಷ್ಟೊಂದೋ ದುಃಖವಾಗುತ್ತಿತ್ತು. ಈಗ ನೋಡು, ಎಷ್ಟೊಂದು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೂ ಕೂಡ ಶಾರದೆಯನ್ನು ದೇವಿ ಎಂದು ಪೂಜಿಸುತ್ತಾರೆ. ಜಗದ್ದಾತ್ರಿ ಪೂಜೆ ಸಂಪ್ರದಾಯದಂತೆ 3 ದಿನ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಊರಿನ ಜನರೆಲ್ಲರೂ ಅನ್ನ ಸಂತರ್ಪಣೆಯಿಂದ ಸಂತೃಪ್ತರಾದರು. 3 ದಿನ ಉತ್ಸವ ಮುಗಿಯುತ್ತಿದ್ದಂತೆಯೇ ಸ್ವಾಮಿ ಶಾರದಾನಂದ ಮತ್ತಿತರರು ಮಲೇರಿಯಾ ರೋಗಕ್ಕೆ ತುತ್ತಾದರು. ಶ್ರೀಮಾತೆಯವರು ಅತ್ಯಂತ ಚಿಂತಿತರಾಗಿ, ಅಯ್ಯೋ, ಇದೇನಾಯಿತು? ಮಕ್ಕಳೆಲ್ಲ ಕಾಯಿಲೆಯಿಂದ ನರಳುತ್ತಿರುವರಲ್ಲ ಎಂದು ಯಾವಾಗಲೂ ಹೇಳುತ್ತಿದ್ದರು. ಕೆಲಸದಿಂದ ಸ್ವಲ್ಪ ಬಿಡುವಾದ ಕೂಡಲೇ ಬಾಗಿಲ ಹೊರಗೆ ನಿಂತು ಸುಮ್ಮನೆ ರೋಗಿಗಳನ್ನು ನೋಡಿ ಹೋಗುತ್ತಿದ್ದರು. ಹಳ್ಳಿಯಲ್ಲಿ ಹಾಲಿನ ಕೊರತೆ. ಶ್ರೀಮಾತೆಯವರು ಮನೆ ಮನೆಗೆ ಹೋಗಿ ಎಷ್ಟು ಸಾಧ್ಯವೋ ಅಷ್ಟು ಹಾಲನ್ನು ಸಂಗ್ರಹಿಸಿ ರೋಗಿಗಳಿಗೆ ಪಥ್ಯದ ವ್ಯವಸ್ಥೆ ಮಾಡುತ್ತಿದ್ದರು. ಕಾಯಿಲೆ ಸ್ವಲ್ಪ ಗುಣವಾದ ಕೂಡಲೇ ಇನ್ನೂ ಹೆಚ್ಚು ದಿನ ಇಲ್ಲಿ ಇದ್ದರೆ ಶ್ರೀಮಾತೆಯವರಿಗೆ ವೃಥಾ ತೊಂದರೆಯಾಗುವುದೆಂದು ಭಾವಿಸಿ ಎಲ್ಲರೂ ಹೊರಡಲು ಅನುವಾದರು. ಪೂರ್ಣವಾಸಿಯಾದ ಮೇಲೆ ಹೋಗಬೇಕೆಂದು ಶ್ರೀಮಾತೆಯವರು ಎಷ್ಟು ಒತ್ತಾಯಿಸಿದರೂ ಕೇಳದೆ ಎತ್ತಿನ ಗಾಡಿಯನ್ನು ಗೊತ್ತು ಮಾಡಿಕೊಂಡು ಹೊರಟೇ ಬಿಟ್ಟರು. ಶ್ರೀಮಾತೆಯವರು ಮನೆಯ ಹಿಂಬಾಗಿಲಿನಲ್ಲಿ ನಿಂತು ಗಾಡಿ ಮುಂದೆ ಹೋಗುವುದನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಅವರ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಯೋಗಿನ್ಮ ಮತ್ತು ಗೋಲಾಪ್ಮ ಇವರಿಗೂ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಕಾಳಿಕೃಷ್ಣನ ಕಣ್ಣುಗಳು ಹನಿಗೂಡಿದ್ದವು. ಗಾಡಿ ಮುಂದುವರಿಯಿತು. ತುಂಬಾ ದೂರ ಹೋದ ಮೇಲೆ ಅವರು ಹಿಂದಿರುಗಿ ನೋಡಿದಾಗ ಶ್ರೀಮಾತೆಯವರು ಗಾಡಿಯನ್ನನುಸರಿಸಿ ಬಂದು ಕೊಳದ ದಂಡೆಯ ಮೇಲೆ ಕಣ್ಣೊರೆಸಿಕೊಳ್ಳುತ್ತಾ ನಿಂತಿದ್ದರು. ಅವರ ದೃಷ್ಟಿ ಗಾಡಿಯನ್ನೇ ಅನುಸರಿಸುತ್ತಿತ್ತು. ಗಾಡಿ ದೃಷ್ಟಿಯಿಂದ ದೂರವಾಗಲು ಅವರ ಮನಸ್ಸು ಅದನ್ನು ಅನುಸರಿಸತೊಡಗಿತು. ಮುಂದೆ ಸ್ವಾಮಿ ವಿರಜಾನಂದರು ಈ ಭೇಟಿಯನ್ನು ಸ್ಮರಿಸಿಕೊಳ್ಳುತ್ತಾ ಬರೆಯುತ್ತಾರೆ, ನಮ್ಮನ್ನೆಲ್ಲ ನೋಡಿ ಶ್ರೀಮಾತೆಯವರಿಗೆ ಆನಂದವೇ ಆನಂದ. ನಮಗೆ ಯಾವ ರೀತಿ ಇದ್ದರೆ ಅನುಕೂಲವಾದೀತು ಎಂಬುದೊಂದೇ ಚಿಂತೆ ಅವರಿಗೆ. ಬೆಳಗ್ಗಿನಿಂದ ಸಂಜೆಯವರೆಗೆ ನಮ್ಮನ್ನು ಸಂತೋಷಪಡಿಸಲು ಅವರು ಏನೆಲ್ಲ ಮಾಡಿದರೋ ಅದು ಅವರಿಗೆ ಸಾಕೆನಿಸಲಿಲ್ಲ. ಬೆಳಿಗ್ಗೆ ಸಂಜೆ 2 ಹೊತ್ತು ಅವರೇ ಅಡಿಗೆ ಮಾಡಿದರು. ಎಷ್ಟೊಂದು ಬಗೆಯ ತಿಂಡಿಗಳು, ಎಷ್ಟು ರುಚಿಯಾಗಿದ್ದುವವು. ಆ ರುಚಿಯಲ್ಲಿ ಏನೋ ಒಂದು ರೀತಿಯ ಅಲೌಕಿಕತೆ ಕಂಡುಬಂದಿತು. ನಾವು ಊಟ ಮಾಡುವಾಗ ನಮ್ಮ ಪಕ್ಕದಲ್ಲೇ ಕುಳಿತು ನಾವು ಹೆಚ್ಚು ಹೆಚ್ಚು ಉಣ್ಣಬೇಕೆಂದು ಒತ್ತಾಯಿಸುತ್ತಿದ್ದರು. ನನ್ನ ಬಾಯಿ ರುಚಿ ವೃದ್ಧಿಯಾಯಿತು. ಮುಖ್ಯವಾಗಿ ಶ್ರೀಮಾತೆಯವರೇ ತಯಾರಿಸಿದುದರಿಂದ. ಕೆಲವೊಮ್ಮೆ ಶ್ರೀರಾಮಕೃಷ್ಣರಿಗೆ ಪ್ರಿಯವಾದ ಪಲ್ಯ ತಯಾರಿಸುತ್ತಿದ್ದರು. ಶ್ರೀಮಾತೆಯವರ ಬಗ್ಗೆ ನಾನು ಸಾಮಾನ್ಯವಾಗಿ ಏನು ಕೇಳಿದ್ದೆನೋ ಅದರಿಂದ ಯಾರಾದರೂ ಭಾವಿಸಲು ಸಾಧ್ಯವೇ ಶ್ರೀಮಾತೆಯವರು ಇಂಥವರೆಂದು? ಈ ರೀತಿ ನಮ್ಮ ಮನ ಪ್ರಾಣಗಳನ್ನು ಗೆದ್ದು ಅತ್ಯಂತ ಪ್ರೀತಿಪಾತ್ರರಿಗಿಂತಲೂ ಅಧಿಕ ಪ್ರೀತಿಪಾತ್ರರಾಗುವರೆಂದು ಕಲ್ಪಿಸಿಕೊಳ್ಳಲು ಸಾಧ್ಯವೇ? ನನ್ನ ತಾಯಿಯನ್ನು ತುಂಬಾ ಪ್ರೀತಿಸುತ್ತೇನೆ. ಅವಳಿಗೂ ನನ್ನ ಮೇಲೆ ಅಧಿಕ ಪ್ರೀತಿ. ಆದರೆ ಶ್ರೀಮಾತೆಯವರ ಈ ಅಚಿಂತ್ಯ ಪ್ರೀತಿ ಕರುಣೆಯ ಮುಂದೆ ಅದು ನಿಲ್ಲಬಲ್ಲದೆ? ನಿಜಕ್ಕೂ ಈ ತಾಯಿ ಜನ್ಮ ಜನ್ಮಾಂತರದ ತಾಯಿ, ಚಿರಕಾಲವು ನಮ್ಮ ತಾಯಿ. ಈ ಬಾರಿ ಸುಮಾರು 2 ವರ್ಷಗಳು ಶ್ರೀಮಾತೆಯವರು ಜಯರಾಂಬಾಟಿಯಲ್ಲಿದ್ದರು. ಅನಂತರ ಬೇಲೂರಿನ ನೀಲಾಂಬರ ಬಾಬುವಿನ ಮನೆಗೆ ಬಂದು ನೆಲೆಸಿದರು. ಇಲ್ಲಿ ಸ್ವಾಮಿ ತ್ರಿಗುಣಾತೀತಾನಂದರು ಅವರ ಮುಖ್ಯ ಸೇವಕರಾಗಿದ್ದರು. ಇಲ್ಲಿ ನಡೆದ ಪ್ರಧಾನ ಘಟನೆ ಎಂದರೆ ಶ್ರೀಮಾತೆಯವರು ಆಚರಿಸಿದ ಪಂಚತಪ. ಶ್ರೀರಾಮಕೃಷ್ಣರು ದೇಹವನ್ನು ತ್ಯಜಿಸಿದ ಮೇಲೆ ಶ್ರೀಮಾತೆಯವರಿಗೆ ಈ ಪ್ರಪಂಚದಲ್ಲಿ ಇರುವ ಇಚ್ಛೆಯೇ ಇರಲಿಲ್ಲ.
ಅಂಥ ಚಿನ್ನದಂತಹ ವ್ಯಕ್ತಿಯೇ ಹೊರಟು ಹೋದ ಮೇಲೆ ತಾವಿಲ್ಲಿದ್ದು ಏನು ಪ್ರಯೋಜನವೆಂಬ ಭಾವನೆ ಅವರನ್ನು ಸದಾ ಕಾಡುತ್ತಿತ್ತು. ಶ್ರೀರಾಮಕೃಷ್ಣರು ಎಷ್ಟೋ ಬಾರಿ ದರ್ಶನವಿಟ್ಟು ಸಮಾಧಾನ ಪಡಿಸಿದರೂ ಅವರಿಗೆ ಈ ವ್ಯಥೆಯನ್ನು ಸಂಪೂರ್ಣ ಮರೆಯಲಾಗುತ್ತಿರಲಿಲ್ಲ. ಅವರ ಮನಸ್ಸನ್ನು ಬೇರೆಡೆಗೆ ಹರಿಸಲು ಭಕ್ತರು ಅವರನ್ನು ಅನೇಕ ತೀರ್ಥಕ್ಷೇತ್ರಗಳಿಗೆ ಕರೆದುಕೊಂಡು ಹೋದರು. ಅವರು ಕಾಶಿಯಲ್ಲಿದ್ದಾಗ ನೇಪಾಳದ ಸನ್ಯಾಸಿಯೊಬ್ಬಳು ಅವರೆಡೆಗೆ ಬರುತ್ತಿದ್ದಳು. ಅವಳು ಅನೇಕ ಅನುಷ್ಠಾನ ಪರಿಣಿತಳು. ಶ್ರೀಮಾತೆಯವರ ಮಾನಸಿಕ ಸ್ಥಿತಿಯನ್ನು ಪರಿಶೀಲಿಸಿ ಅವಳು ಪಂಚತಪ ಆಚರಿಸಲು ಸಲಹೆ ಇತ್ತಳು. ಬಾಹ್ಯ ಅಗ್ನಿ ದುಸ್ಸಹ ರೂಪದಲ್ಲಿ ಉರಿಯತೊಡಗಿದರೆ ಅಂತರಾಗ್ನಿಯ ಜ್ವಾಲೆ ಸ್ವಲ್ಪ ಕಡಿಮೆಯಾಗಬಹುದೆಂಬ ಹೊಸ ಭಾವನೆ ಶ್ರೀಮಾತೆಯವರ ಮನಸ್ಸಿಗೆ ಬಂತು. ಈ ಸಲಹೆಯಿಂದ ಕಾಮರಾಪುರದಲ್ಲಿರುವಾಗ ಅವರಿಗೊಂದು ದರ್ಶನವಾಗಿತ್ತು. ಬೋಳು ತಲೆಯ ಸಾಧುವೊಬ್ಬನು ಬಂದು ಅವರಿಗೆ ಪಂಚತಪ ಮಾಡಲು ಉಪದೇಶಿಸಿದ್ದನು. ಮೊದಮೊದಲು ಆ ದರ್ಶನವನ್ನು ಅವರು ಉಪೇಕ್ಷಿಸಿದರು. ಆ ಸಾಧು ಬಿಡದೆ ಮತ್ತೆ ಮತ್ತೆ ಒತ್ತಾಯಿಸಿದ್ದ. ಕೊನೆಗೆ ಅವರು ಬೇಲೂರಿನಲ್ಲಿರುವಾಗ ಪಂಚತಪ ಮಾಡುವ ನಿರ್ಧಾರ ಕೈಗೊಂಡರು. ತಮ್ಮ ನಿರ್ಧಾರವನ್ನು ಯೋಗಿನ್ಮಾಳಿಗೆ ತಿಳಿಸಲು ಅವಳು ತಾನೂ ಆಚರಿಸುವುದಾಗಿ ಹೇಳಿದಳು. ಇಬ್ಬರ ಪಂಚತಪಕ್ಕೆ ಎಲ್ಲಾ ಸಿದ್ಧತೆಗಳೂ ನಡೆದವು. ಗಂಗಾ ಸ್ನಾನ ಮುಗಿಸಿ ಬಂದು ಆ ದಗದಗಿಸುತ್ತಿರುವ ಅಗ್ನಿಯನ್ನು ನೋಡಿ ತಮಗಿದು ಸಾಧ್ಯವೇ ಎಂದು ಅಳುಕುತ್ತಿದ್ದರು ಶ್ರೀಮಾತೆ. ಯೋಗಿನ್ಮ ಧೈರ್ಯವಿತ್ತಳು. ಅನಂತರ ಶ್ರೀರಾಮಕೃಷ್ಣರನ್ನು ನೆನಪಿಸಿಕೊಳ್ಳುತ್ತಾ ಶ್ರೀಮಾತೆಯವರು 4 ಅಗ್ನಿಕುಂಡಗಳ ನಡುವೆ ಹೋಗಿ ಕುಳಿತು ಧ್ಯಾನಮಗ್ನರಾದರು. ಯೋಗಿನ್ಮ ಅವರ ಪಕ್ಕದಲ್ಲಿ ಕುಳಿತಳು. ಅಗ್ನಿಯ ಉಷ್ಣತ್ವವೇ ಹೊರಟು ಹೋದಂತೆ ಅನಿಸಿತು ಅವರಿಗೆ. ಬೆಳಗ್ಗಿನಿಂದ ಸಂಜೆಯವರೆಗೆ ಅವರ ತಪಸ್ಸು ನಡೆಯಿತು. ಹೀಗೆ 1 ವಾರ ಅವರು ಒಳಗಿನ ವಿರಹಾಗ್ನಿಯು ಎಷ್ಟೋ ತಣ್ಣಗಾಯಿತು. ಈ ವಿಷಮ ಅಗ್ನಿ ಪರೀಕ್ಷೆಯಿಂದ ಶ್ರೀಮಾತೆಯವರು ಪಾರಾದರು. ಮುಂದೆ ಈ ವಿಷಯವನ್ನು ಭಕ್ತರಿಗೆ ಹೇಳುವಾಗ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯವನ್ನು ಅವರು ಕೊಟ್ಟಂತೆ ಕಂಡುಬರುತ್ತಿರಲಿಲ್ಲ. ಭಕ್ತರೊಬ್ಬರು ತಪಸ್ಸು ಅವಶ್ಯಕವೇ ಎಂದು ಅವರನ್ನು ಪ್ರಶ್ನಿಸಿದಾಗ ಅವರಂದರು, ತಪಸ್ಸು ಬೇಕು. ಪಾರ್ವತಿಯು ಶಿವನಿಗಾಗಿ ತಪಸ್ಸು ಮಾಡಿದಳು. ಇವೆಲ್ಲ ಜನರಿಗಾಗಿ. ಇಲ್ಲದಿದ್ದರೆ ಜನ ಆಡಿಕೊಳ್ಳುತ್ತಾರೆ. ಅವಳಲ್ಲೇನು ವಿಶೇಷ? ಎಲ್ಲರಂತೆಯೇ ಉಂಡು ತಿಂದುಕೊಂಡು ಇದ್ದಾಳೆ ಎಂದು. ಪಂಚತಪ ಮುಂತಾದವು ಮಹಿಳೆಯರು ಮಾಡುವಂತಹವು. ಬೇರೆ ಬೇರೆ ವ್ರತಗಳನ್ನು ಆಚರಿಸುವಂತೆ. ಠಾಕೋರರು ಎಲ್ಲಾ ಬಗೆಯ ಸಾಧನೆ ಮಾಡಿರುವರು. ನಾನು ಪಡಿಯಚ್ಚು ಮಾಡಿರುವೆ. ನೀವುಗಳು ಇದರಲ್ಲಿ ಎರಕ ಹೊಯ್ದು ನಿಮ್ಮನ್ನು ರೂಪಿಸಿಕೊಳ್ಳಿ ಎಂದು ಅವರು ಹೇಳುತ್ತಿದ್ದರು. ಇದೇ ಸಂದರ್ಭದಲ್ಲಿಯೇ ಶ್ರೀಮಾತೆಯವರಿಗೆ ಒಂದು ಬಹುಮುಖ್ಯವಾದ ಮತ್ತು ವಿಶಿಷ್ಟಪೂರ್ಣವಾದ ದರ್ಶನವಾಯಿತು. ಶ್ರೀರಾಮಕೃಷ್ಣ ಅವತಾರದ ಅರ್ಥವೇನೆಂಬುದು, ಅದರಲ್ಲಿ ತಮ್ಮ ಮತ್ತು ಸ್ವಾಮಿ ವಿವೇಕಾನಂದರ ಪಾತ್ರವೇನೆಂಬುದು ಅವರಿಗೆ ಮನದಟ್ಟಾಯಿತು. ಈ ದರ್ಶನದಿಂದ ಪೂರ್ಣಿಮೆಯ ರಾತ್ರಿ ಮೃದು ತಂಗಾಳಿ ಬೀಸುತ್ತಿದೆ. ಹಾಲ್ ಚೆಲ್ಲಿದಂತೆ ಎಲ್ಲೆಲ್ಲಿಯೂ ಬೆಳದಿಂಗಳು ಹರಡಿದೆ. ಆ ಚಂದ್ರಕಾಂತಿಯನ್ನು ನೋಡಿ ಆನಂದದಿಂದ ಕಲಕಲನಾದ ಮಾಡುತ್ತಿರುವಳು ಗಂಗೆ. ಚಂದ್ರಿಕೆಯು ಸ್ವಚ್ಛ ಗಂಗಾವಾರಿಯಲ್ಲಿ ಪ್ರತಿಬಿಂಬಿತವಾಗಿ ರಜದ ಕಾಂತಿಯಿಂದ ಬೆಳಗುತ್ತಿರುವಳು ಜಾಹ್ನವಿ. ಶ್ರೀಮಾತೆಯವರು ನದಿಯ ಸೋಪಾನ ಪಂಕ್ತಿಯ ಮೇಲೆ ಕುಳಿತು ಸುರನದಿಯ ಅಪೂರ್ವ ಶೋಭೆಯನ್ನು ಅನುಭವಿಸುತ್ತಿದ್ದಾರೆ. ಮನಸ್ಸು ನಿರಾಳವಾಗಿದೆ. ಇದ್ದಕ್ಕಿದ್ದಂತೆಯೇ ಶ್ರೀರಾಮಕೃಷ್ಣರು ಕಾಣಿಸಿಕೊಂಡರು. ಅವರು ಬೇಗ ಹೆಜ್ಜೆ ಹಾಕುತ್ತಾ ಬಂದು ಗಂಗಾ ನದಿಗೆ ಇಳಿದರು. ನೋಡುತ್ತಿದ್ದಂತೆಯೇ ಅವರ ಚಿನ್ಮಯ ದೇಹ ಪವಿತ್ರ ಗಂಗಾ ಸಲಿಲದಲ್ಲಿ ವಿಲೀನವಾಯಿತು. ಅದನ್ನು ನೋಡಿ ಶ್ರೀಮಾತೆಯವರಿಗೆ ರೋಮಾಂಚನವಾಯಿತು. ಎಲ್ಲಿಂದಲೋ ಸ್ವಾಮಿ ವಿವೇಕಾನಂದರು ಪ್ರತ್ಯಕ್ಷರಾದರು. ಜೈ ರಾಮಕೃಷ್ಣ ಎನ್ನುತ್ತಾ ಅವರು ಆ ಬ್ರಹ್ಮವಾರಿಯನ್ನು 2 ಕೈಗಳಿಂದಲೂ ತೆಗೆದು ಅಲ್ಲಿ ನೆರೆದಿದ್ದ ಅಸಂಖ್ಯ ಜನಕೋಟಿಯ ತಲೆಯ ಮೇಲೆ ಪ್ರೋಕ್ಷಿಸತೊಡಗಿದರು. ಆ ಜಲಸ್ಪರ್ಶದಿಂದ ಜನ ಮುಕ್ತರಾಗುತ್ತಿರುವುದನ್ನು ಶ್ರೀಮಾತೆಯವರು ಕಂಡರು. ಈ ದೃಶ್ಯ ಎಷ್ಟು ಜೀವಂತವಾಗಿತ್ತೆಂದರೆ ಅನೇಕ ದಿನಗಳವರೆಗೆ ತಮ್ಮ ಕಣ್ಮುಂದೆಯೇ
ಆ ಘಟನೆ ನಡೆಯುತ್ತಿರುವಂತೆ ಅವರಿಗೆ ಭಾಸವಾಗುತ್ತಿತ್ತು. ಅನೇಕ ದಿನಗಳು ಅವರು ನದಿಯಲ್ಲಿ ಸ್ನಾನ ಮಾಡುವುದನ್ನೇ ಬಿಟ್ಟರು. ಶ್ರೀರಾಮಕೃಷ್ಣರ ದಿವ್ಯ ದೇಹಕ್ಕೆ ತಮ್ಮ ಪಾದಸ್ಪರ್ಶವಾಗುವುದೆಂಬ ಭಯದಿಂದ ಶ್ರೀಮಾತೆಯವರು ಇದೇ ಮನೆಯಲ್ಲಿರುವಾಗಲೇ ನಾಗಮಹಾಶಯ ಅವರನ್ನು ನೋಡಲು ಬಂದನು. ಅದೊಂದು ಅಪೂರ್ವ ಘಟನೆ, ಶ್ರೀಮಾತೆಯವರ ಮಾತೃಭಾವದ ಅತ್ಯುಜ್ವಲ ನಿದರ್ಶನ. ಅಂದು ಏಕಾದಶಿ. ಶ್ರೀಮಾತೆಯವರು ಉಪಹಾರ ಸ್ವೀಕರಿಸುತ್ತಿದ್ದರು. ಆಗ ಪುರುಷ ಭಕ್ತರಾರು ಶ್ರೀಮಾತೆಯವರನ್ನು ನೇರವಾಗಿ ಸಂದರ್ಶಿಸುತ್ತಿರಲಿಲ್ಲ. ಅವರು ಮೆಟ್ಟಿಲಿಗೆ ತಲೆ ಮುಟ್ಟಿಸಿ ಪ್ರಣಾಮ ಮಾಡುತ್ತಿದ್ದರು. ಕೆಲಸದಾಕೆಯೊಬ್ಬಳು ಈ ವಿಷಯವನ್ನು ಒಳಗೆ ಶ್ರೀಮಾತೆಯವರಿಗೆ ತಿಳಿಸುತ್ತಿದ್ದಳು. ಅಂದು ಕೆಲಸದಾಕೆ ಬಂದು ತಿಳಿಸಿದಳು, ತಾಯಿ, ನಾಗಮಹಾಶಯ ಯಾರು? ಇವರು ಪ್ರಣಾಮ ಮಾಡುತ್ತಿದ್ದಾರೆ. ಆದರೆ ತಲೆಯನ್ನು ಎಷ್ಟು ಜೋರಾಗಿ ನೆಲಕ್ಕೆ ಬಡಿಯುತ್ತಿದ್ದಾರೆಂದರೆ ಚರ್ಮ ಕಿತ್ತು ರಕ್ತ ಬರುವಂತಿದೆ. ಮಹಾರಾಜ್ ಎಷ್ಟೊಂದು ಹೇಳಿದರೂ ಕೇಳುತ್ತಿಲ್ಲ. ಬಾಹ್ಯ ಪ್ರಜ್ಞೆಯೇ ಇರುವಂತಿಲ್ಲ. ಅವರೇನು ಹುಚ್ಚರೇನಮ್ಮ? ನಾಗಮಹಾಶಯನ ಹೆಸರು ಕೇಳಿದ ಕ್ಷಣ ಶ್ರೀಮಾತೆಯವರು ಪ್ರೇಮ ವಿಹ್ವಲರಾಗಿ, ಅಯ್ಯೋ, ಬೇಗ ಹೋಗಿ ಅವನನ್ನು ಒಳಗೆ ಕರೆತರಲು ಯೋಗೇನನಿಗೆ ಹೇಳು ಎಂದು ಕಾತುರ ಧ್ವನಿಯಲ್ಲಿ ಕೆಲಸದಾಕೆಗೆ ಹೇಳಿದರು. ಸ್ವಾಮಿ ಯೋಗಾನಂದರು ನಾಗಮಹಾಶಯನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದರು. ಅವನ ಹಣೆ ಊದಿಕೊಂಡಿತ್ತು. ಕಣ್ಣಿನಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಸರಿಯಾಗಿ ನಡೆಯಲಾಗುತ್ತಿಲ್ಲ. ಕಣ್ಣೀರಿನ ದೆಸೆಯಿಂದಾಗಿ ಶ್ರೀಮಾತೆಯವರನ್ನು ಸರಿಯಾಗಿ ನೋಡಲಾಗುತ್ತಿಲ್ಲ. ಅವನು ಈ ಪ್ರಪಂಚದಲ್ಲಿಯೇ ಇರುವಂತಿರಲಿಲ್ಲ. ಈಗ ಶ್ರೀಮಾತೆಯವರ ಮಾತೃಪ್ರೇಮದ ಆವೇಗಕ್ಕೆ ಅವರ ಸ್ವಾಭಾವಿಕ ಲಜ್ಜೆ ಎಲ್ಲೋ ಕಾಲ್ಕಿತ್ತಿತ್ತು. ತಮ್ಮ ಮಗನ ಕೈ ಹಿಡಿದು ಕರೆತಂದು ತಮ್ಮ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡರು. ನಾಗಮಹಾಶಯ ತಾಯಿ ತಾಯಿ ಎಂದು ಹೇಳುತ್ತಾ ಶ್ರೀಮಾತೆಯವರ ಪಾದವನ್ನೇ ಹಿಡಿದುಕೊಂಡಿದ್ದನು. ಶ್ರೀಮಾತೆಯವರು ಅವನ ಕಣ್ಣೊರೆಸಿ ತಮ್ಮ ಕೈಯಿಂದಲೇ ಅವನಿಗೆ ಆಹಾರವನ್ನು ತಿನ್ನಿಸತೊಡಗಿದರು. ಆದರೆ ನಾಗಮಹಾಶಯನಿಗೆ ಬಾಹ್ಯ ಪ್ರಜ್ಞೆಯೇ ಇಲ್ಲ. ಬಾಯಿಗಿಟ್ಟ ತುತ್ತು ಕೆಳಗೆ ಬೀಳುತ್ತಿತ್ತು. ಶ್ರೀಮಾತೆಯವರು ಅವನ ಬೆನ್ನು ಸವರಿ ಶ್ರೀರಾಮಕೃಷ್ಣರ ನಾಮವನ್ನು ಉಚ್ಚರಿಸತೊಡಗಿದರು. ಈಗ ನಾಗಮಹಾಶಯನಿಗೆ ಸ್ವಲ್ಪ ಪ್ರಜ್ಞೆ ಬಂತು. ಆಗ ಶ್ರೀಮಾತೆಯವರು ತಮ್ಮ ಊಟ ಮುಂದುವರಿಸಿದರು. ಹಾಗೂ ನಾಗಮಹಾಶಯನಿಗೂ ಉಣಿಸತೊಡಗಿದರು, ಮಗುವಿಗೆ ಉಣಿಸುವಂತೆ. ಊಟವಾದ ಮೇಲೆ ಅವರನ್ನು ಹೊರಗೆ ಕರೆದುಕೊಂಡು ಬರುವಾಗ ನಾಹಾಂ ನಾಹಾಂ, ತೂಹೂಂ ತೂಹೂಂ, ನಾನಲ್ಲ ನಾನಲ್ಲ, ನೀನು ನೀನು ಎಂದು ಉಚ್ಚರಿಸುತ್ತಿದ್ದನು. ಶ್ರೀಮಾತೆಯವರು ಎಲ್ಲರನ್ನೂ ಉದ್ದೇಶಿಸಿ, ನೋಡು ಎಂಥ ಬುದ್ಧಿ ಎಂದರು. ಶ್ರೀಮಾತೆಯವರ ಶ್ರೀಹಸ್ತದಿಂದ ಪ್ರಸಾದ ಸ್ವೀಕರಿಸಿದ ಮಹದಾನಂದದಿಂದ ಪರಿಪ್ಲುತನಾಗಿ ಹೇಳತೊಡಗಿದ, ಅಪ್ಪನಿಗಿಂತ ಅಮ್ಮನೇ ಒಳ್ಳೆಯವಳು, ಅಪ್ಪನಿಗಿಂತ ಅಮ್ಮನೇ ಒಳ್ಳೆಯವಳು ಎಂದು ನಾಗಮಹಾಶಯ. ಮುಂದೆ ಶ್ರೀಮಾತೆಯವರು ಕಲ್ಕತ್ತೆಯಲ್ಲಿ ವಾಸಿಸುತ್ತಿದ್ದಾಗ ನಾಗಮಹಾಶಯ ಮತ್ತೊಮ್ಮೆ ಅವರನ್ನು ನೋಡಲು ಬಂದಿದ್ದನು. ಆಗ ಶ್ರೀಮಾತೆಯವರು ಕೊಟ್ಟ ಪ್ರಸಾದವನ್ನು ಎಲೆಯ ಸಮೇತ ತಿಂದುಬಿಟ್ಟನು. ಪ್ರಸಾದದ ಸ್ಪರ್ಶದಿಂದ ಎಲೆಯು ಪ್ರಸಾದವಾಯಿತು ಅವನ ಪಾಲಿಗೆ. ಇನ್ನೊಮ್ಮೆ ಶ್ರೀಮಾತೆಯವರು ಅವನಿಗೊಂದು ವಸ್ತ್ರವನ್ನು ಕೊಟ್ಟಿದ್ದರು. ಅದನ್ನು ಯಾವಾಗಲೂ ಪವಿತ್ರ ಭಾವದಿಂದ ತಲೆಗೆ ಸುತ್ತಿಕೊಂಡಿರುತ್ತಿದ್ದನು. ಶ್ರೀಮಾತೆಯವರಿಗೆ ನಾಗಮಹಾಶಯನ ಮೇಲೆ ಅಪಾರ ಪ್ರೀತಿ. ನಾಗಮಹಾಶಯ ಕಾಲವಾದ ಮೇಲೆ ಅವನ ಭಾವಚಿತ್ರವನ್ನು ತಮ್ಮ ಶಯನ ಗೃಹದಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ಗಿರೀಶ್ ಚಂದ್ರ ಘೋಷ್ ಇವರ ಚಿತ್ರಗಳೊಡನೆ ಗೋಡೆಯ ಮೇಲೆ ತಗುಲಿ ಹಾಕಿದ್ದರು. ಒಂದು ದಿನ ಭಕ್ತನೊಬ್ಬನು ಅವರು ಆ 3 ಚಿತ್ರಗಳ ಧೂಳು ಒರೆಸಿ ಗಂಧವಿಡಿಸಿ ಮೆತ್ತಗೆ ತಟ್ಟುತ್ತಿದ್ದುದನ್ನು ಕಂಡನು. ಕೊನೆಯಲ್ಲಿ ನಾಗಮಹಾಶಯನ ಚಿತ್ರದ ಮುಂದೆ ನಿಂತು ಎಷ್ಟೋ ಜನ ಭಕ್ತರು ಬರುತ್ತಾರೆ, ಆದರೆ ಇಂಥವನನ್ನು ನೋಡಲಾರೆ ಎಂದರು ಶ್ರೀಮಾತೆ. ನೀಲಾಂಬರ ಬಾಬುವಿನ ಮನೆಯಲ್ಲಿ ಕೆಲವು ತಿಂಗಳುಗಳಿದ್ದು ಶ್ರೀಮಾತೆಯವರು ಜಯರಾಂಬಾಟಿಗೆ ಹೋದರು. ಮತ್ತೆ ಅವರು ಕಲ್ಕತ್ತೆಗೆ ಬಂದದ್ದು ಫೆಬ್ರವರಿ 1895ರಲ್ಲಿ. ಈಗ ಇನ್ನೊಮ್ಮೆ ತೀರ್ಥ ಪರ್ಯಟನೆ ಮಾಡಬೇಕೆನಿಸಿತು ಅವರಿಗೆ. ತಮ್ಮ ತಾಯಿ ಮತ್ತು ಸಹೋದರನನ್ನು ಕರೆದುಕೊಂಡು ಕಾಶಿ ಬೃಂದಾವನಗಳಿಗೆ ಹೋದರು.
ಬೃಂದಾವನದಲ್ಲಿ 2 ತಿಂಗಳು ಇದ್ದು ಅವರು ಕಲ್ಕತ್ತೆಯ ಮೂಲಕ ಮತ್ತೆ ಜಯರಾಮ್ ಬಾಟಿಗೆ ಹೋದರು. ಬೃಂದಾವನದಿಂದ ಒಂದು ಪುಟ್ಟ ಗೋಪಾಲನ ವಿಗ್ರಹವನ್ನು ಅವರು ತಂದಿದ್ದರು. ಅದು ಜಯರಾಮ್ ಬಾಟಿಯಲ್ಲಿ ಅವರ ಕೋಣೆಯಲ್ಲಿ ಹಾಗೆಯೇ ಪೂಜೆಯಿಲ್ಲದೆ ಬಿದ್ದಿತ್ತು. ಒಂದು ದಿನ ಶ್ರೀಮಾತೆಯವರು ಮಂಚದ ಮೇಲೆ ಮಲಗಿರುವಾಗ ಗೋಪಾಲನು ತೆವಳುತ್ತಾ ಮಂಚದ ಹತ್ತಿರ ಬರುತ್ತಿರುವುದನ್ನು ಕಂಡರು. ನೀನು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಬಿಟ್ಟಿರುವೆ. ತಿನ್ನುವುದಕ್ಕೂ ಕೊಡುತ್ತಿಲ್ಲ, ಪೂಜೆಯೂ ಇಲ್ಲ. ನೀನು ನನ್ನನ್ನು ಪೂಜಿಸದಿದ್ದರೆ ಬೇರೆ ಯಾರೂ ಮಾಡುವುದಿಲ್ಲ ಎಂದು ಶ್ರೀಮಾತೆಯವರನ್ನು ಕುರಿತು ಹೇಳಿದ. ಅವರು ಕೂಡಲೇ ಮೇಲೆದ್ದು ಗೋಪಾಲನ ಮೂರ್ತಿಯನ್ನು ಹೊರತೆಗೆದು ಚುಂಬಿಸಿ ಪುಷ್ಪಾಂಜಲಿಯನ್ನು ಅರ್ಪಿಸಿ ಶ್ರೀರಾಮಕೃಷ್ಣರ ಚಿತ್ರದ ಪಕ್ಕದಲ್ಲಿಸಿದರು. ಅಂದಿನಿಂದ ಗೋಪಾಲನಿಗೆ ಅವರು ಪೂಜೆ ತಪ್ಪಿಸಲಿಲ್ಲ. 1896 ಮೇ ತಿಂಗಳಲ್ಲಿ ಜರುಗಿದ ಬಲರಾಮ್ ಬೋಸನ ಮಗ ರಾಮಕೃಷ್ಣನ ಬೋಸನ ಮದುವೆಯ ಸಂದರ್ಭದಲ್ಲಿ ಶ್ರೀಮಾತೆಯವರು ಕಲ್ಕತ್ತೆಯಲ್ಲಿದ್ದರು. ಆಗ ಬಲರಾಮ್ ಬೋಸನ ಮನೆಯಲ್ಲಿ ತುಂಬಾ ಜನಜಂಗುಳಿ ಇದ್ದುದರಿಂದ ಶರತ್ ಸರ್ಕಾರನ ಮನೆಯಲ್ಲಿ ಅವರಿಗೆ ವಸತಿಯ ವ್ಯವಸ್ಥೆ ಮಾಡಲಾಯಿತು. ಶ್ರೀಮಾತೆಯವರು ಅಲ್ಲಿರುವಾಗ ಸ್ವಾಮಿ ವಿವೇಕಾನಂದರಿಂದ ಬಂದ ಒಂದು ಪತ್ರವನ್ನು ಅವರಿಗೆ ಓದಿ ಹೇಳಲಾಯಿತು. ಪತ್ರ ಅತ್ಯುದಾತ್ತ ಭಾವನೆಗಳಿಂದ ತುಂಬಿ ಹೋಗಿತ್ತು. ಆ ಪತ್ರದಲ್ಲಿ ಸ್ವಾಮೀಜಿ ಎಲ್ಲರನ್ನೂ ನಾರಾಯಣನ ಸೇವೆಗಾಗಿ ಹುರಿದುಂಬಿಸುತ್ತಿದ್ದರು. ಅದನ್ನು ಕೇಳಿ ಶ್ರೀಮಾತೆಯವರು, ನರೇನ್ ಶ್ರೀ ಠಾಕೂರರ ಯಂತ್ರ. ತಮ್ಮ ಭಕ್ತರ ಮೂಲಕ ತಮ್ಮ ಕಾರ್ಯವಾಗಬೇಕೆಂದು, ಲೋಕ ಕಲ್ಯಾಣವಾಗಬೇಕೆಂದು ಅವನ ಮೂಲಕ ಈ ರೀತಿ ಬರೆಸುತ್ತಿರುವರು. ನರೇನ್ ಬರೆದಿರುವುದೆಲ್ಲ ಸತ್ಯ. ಮುಂದೆ ಇದೆಲ್ಲ ಪೂರ್ಣಗೊಳ್ಳುವವು. 1 ತಿಂಗಳು ಅಲ್ಲಿದ್ದು ಶ್ರೀಮಾತೆಯವರು ಹೊರಟು ಹೋದ ಮೇಲೆ ಭಕ್ತರನೇಕರು ಶರತ್ ಸರ್ಕಾರನಿಗೆ ಹೇಳಿದರು, ಶರತ್, ಜನರು 3 ದಿನ ದುರ್ಗಾ ಪೂಜೆ ಮಾಡುವರು. ಆದರೆ 1 ತಿಂಗಳು ಪೂಜೆ ಮಾಡಿದ ನಿನ್ನ ಸೌಭಾಗ್ಯಕ್ಕೆ ಎಣೆಯಿಲ್ಲ. ಜನರು ಪ್ರತಿಮೆಯನ್ನು ಪೂಜಿಸುತ್ತಾರೆ, ಆದರೆ ನೀನು ಜೀವಂತ ದುರ್ಗೆಯನ್ನು ಪೂಜಿಸಿದೆ. 1898ರ ದ್ವಿತೀಯಾರ್ಧದಲ್ಲಿ ಮತ್ತೆ ಜಯರಾಮ್ ಬಾಟಿಯಿಂದ ಕಲ್ಕತ್ತೆಗೆ ಬಂದು ಶ್ರೀಮಾತೆಯವರು ಬಾಗಾ ಬಜಾರಿನ 10-12 ಬೋಸಪಾರಾಲೇನ್ನಲ್ಲಿ ವಾಸಿಸಿದರು. ಈ ವರ್ಷ ಶ್ರೀಮಾತೆಯವರ ಜೀವನದಲ್ಲಿಯೂ ಶ್ರೀರಾಮಕೃಷ್ಣ ಸಂಘದ ಇತಿಹಾಸದಲ್ಲಿಯೂ ಮಹತ್ವಪೂರ್ಣವಾದುದು. ಜೈ ಶ್ರೀರಾಮಕೃಷ್ಣ.